ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಹಿನ್ನೆಲೆ ಚಿತ್ರದುರ್ಗದಲ್ಲಿ ಗುರುವಾರ ಸಂಜೆ 4 ಗಂಟೆಗೆ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ. ಚಿತ್ರದುರ್ಗದ ಸಿದ್ದರಾಮೇಶ್ವರ ಸ್ವಾಮಿಗಳ ಮಠದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವ ಅವರು, ಒಳ ಮೀಸಲಾತಿ ಜಾರಿ ಹಿನ್ನೆಲೆಯಲ್ಲಿ ಸರ್ಕಾರ ನಾಗಮೋಹನ್ ದಾಸ್ ವರದಿ ತಯಾರಿಸಿದ್ದರು. ನಾಗಮೋಹನ್ ದಾಸ್ ವರದಿ ಆಧರಿಸಿ ಪರಿಶಿಷ್ಟ ಜಾತಿ ಪ್ರವರ್ಗ 1, 2, 3 ಅಂತ ನಿಗದಿಯಾಗಿದೆ. ಆದರೆ ಸರ್ಕಾರ ಕರ್ನಾಟಕ ಅನುಸೂಚಿತ ಉಪಜಾತಿಗಳ ವರ್ಗೀಕರಣ ವಿಧೇಯಕ ಮಂಡಿಸಿದೆ. ಸರ್ಕಾರದ ಮೊದಲ ಆದ್ಯತೆ ಸಮಸಮಾಜದ ನಿರ್ಮಾಣ ಮಾಡುವುದು ಆಗಿದೆ. ಕಳೆದ 75 ವರ್ಷಗಳಲ್ಲಿ ಅನುಸೂಚಿತ ಜಾತಿಗಳಿಗೆ ಮೀಸಲಾತಿ ನೀಡಿದೆ. ಹಿಂದುಳಿದ ಜಾತಿಗಳಲ್ಲಿ ಮತ್ತೆ ವರ್ಗೀಕರಣ ಮಾಡಬೇಕು ಅಂತ ಉದ್ದೇಶದಿಂದ ಒಳ ಮೀಸಲಾತಿ ಜಾರಿ ಮಾಡಿ ಸಾಕಷ್ಟು ಗೊಂದಲ ಇದ್ರೂ ಕೂಡ ಸರ್ಕಾರ ದಿಟ್ಟ ನಡೆಗೆ ಮುಂದಾಗಿದೆ. ಲೋಪದೋಷಗಳು ಆದಾಗ ಅದನ್ನು ನಾವು ಸರ್ಕಾರದ ಗಮನಕ್ಕೆ ಕೂಡ ತಂದಿದ್ವಿ. ನಾಗಮೋಹನ್ ದಾಸ್ ಆಯೋಗಕ್ಕೂ ನಾವು ಮನವಿ ಮಾಡಿದ್ವಿ. ಈ ಸಂಬಂಧ ಡಾಟಾ ಸಂಗ್ರಹಿಸಿದಾಗ ಬೋವಿ 4ನೇ ದೊಡ್ಡ ಸಮುದಾಯವಾಗಿದೆ. ಬೋವಿ ಸಮುದಾಯಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕಾಗುತ್ತದೆ ಎಂದು ಕೂಡ ತಿಳಿಸಿದರು. ರಾಜ್ಯ ಸರ್ಕಾರ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಏಕಸದಸ್ಯ ಆಯೋಗವನ್ನು ರಚನೆ ಮಾಡಿತ್ತು. ತದನಂತರ ರಚನೆಯ ನಂತರದಲ್ಲಿ ಸಮೀಕ್ಷೆಯನ್ನು ಕೂಡ ನಡೆಸಿ ಸರ್ಕಾರಕ್ಕೆ ಒಂದು ವರದಿಯನ್ನು ಕೂಡ ಕೊಟ್ಟಿರುವಂತಹದ್ದು. ಸರ್ಕಾರ ಮಾರ್ಪಾಟನ್ನು ಮಾಡಿ ಪರಿಶಿಷ್ಟ ಜಾತಿಗಳ ಉಪವರ್ಗೀಕರಣ ಒಳ ಮೀಸಲಾತಿ ವಿಚಾರವಾಗಿ ಪರಿಶಿಷ್ಟ ಜಾತಿಯ ಪ್ರವರ್ಗ 1, ಪರಿಶಿಷ್ಟ ಜಾತಿಯ ಪ್ರವರ್ಗ 2, ಪರಿಶಿಷ್ಟ ಜಾತಿಯ ಪ್ರವರ್ಗ 3 ಎನ್ನುವಂಥದ್ದನ್ನು ನಿಗದಿ ಮಾಡಿ ಆದೇಶವನ್ನು ಮಾಡಿತ್ತು. ತದನಂತರದಲ್ಲಿ ನಿನ್ನೆ ಈ ವಿಚಾರವಾಗಿ ಕರ್ನಾಟಕ ಅನುಸೂಚಿತ ಜಾತಿಗಳ ಉಪವರ್ಗೀಕರಣ ವಿಧೇಯಕ 2025 ಮಂಡನೆ ಮಾಡುವಂಥ ವಿಚಾರದಲ್ಲಿ ಸರ್ಕಾರ ತಯಾರಿ ನಡೆಸಿಕೊಂಡಿದೆ. ಸರ್ಕಾರ ಬಿಡುಗಡೆ ಮಾಡಿರುವಂತಹ ವರದಿಗಳಲ್ಲಿ ಸರ್ಕಾರದ ಮೂಲ ಆಶಯ ಸಮಸಮಾಜವನ್ನು ನಿರ್ಮಾಣ ಮಾಡುವಂಥದ್ದು ಆಗಿದೆ. ಹಾಗೂ ಕಳೆದ 75 ವರ್ಷಗಳಲ್ಲಿ ಮೀಸಲಾತಿಯಿಂದ ವಂಚಿತ ಸಮುದಾಯಗಳಿಗೆ ವಿಶೇಷ ಆದ್ಯತೆಯನ್ನು ಕೊಟ್ಟು ಸಮಸಮಾಜಕ್ಕೆ ತರುವಂಥ ಹಿನ್ನೆಲೆಯಲ್ಲಿ ಹಾಗೂ ಜನಸಂಖ್ಯಾವಾರು ಮೀಸಲಾತಿಯನ್ನು ವರ್ಗೀಕರಣವನ್ನು ನೀಡಿ ಮತ್ತಷ್ಟು ವೇಗವಾಗಿ ಸಮುದಾಯ ಮುಖ್ಯವಾಹಿನಿ ಬರಲಿಕ್ಕೆ ಪ್ರಯತ್ನವನ್ನು ಮಾಡಬೇಕೆನ್ನುವಂಥದ್ದು ಈ ಮಾರ್ಪಾಟು ಆಗಿರುವಂತಹ ಕಾಯ್ದೆಯ ಹಿನ್ನೆಲೆ ಆಗಿರುವಂತಹದ್ದು. ಸುಪ್ರೀಂ ಕೋರ್ಟ್ ಹೇಳಿರುವ ಅಂಶ ಏನಂತಂತಂದರೆ, ಹೇಗೆ ಹಿಂದುಳಿದ ವರ್ಗಗಳಲ್ಲಿ ಉಪವರ್ಗೀಕರಣ ಇದೆಯೋ ಹಾಗೆ ಪರಿಶಿಷ್ಟ ಜಾತಿಗಳಲ್ಲಿ ಉಪವರ್ಗೀಕರಣ ಅರ್ಥಾತ್ ಒಳ ಮೀಸಲಾತಿಯನ್ನು ಮಾಡಬೇಕು ಅನ್ನುವಂಥದ್ದು ಉದ್ದೇಶ ಎನ್ನುವಂಥದ್ದು. ಒಳ ಮೀಸಲಾತಿ ಮಾಡುವ